ಈಶಾ ಬೆಳಗ್ಗೆಯಿಂದ ಅಷ್ಟೆಲ್ಲ ನೋವು ಅನುಭವಿಸಿದ್ದಾಳೆ. ಏನೂ ತಿಂದೇ ಇಲ್ಲ ಅನ್ಸುತ್ತೆ. ಬಹುಶಃ ಅವಳಿಗೆ ಹಸುವಾಗಿರ್ಬೇಕು. ನಿಜವಾಗ್ಲೂ ಅಮ್ಮ ನಿಜವಾಗ್ಲೂ ಹುಷಾರಾಗಿದ್ದಾರಾ? ಕಾವ್ಯ ಮಮ್ಮಿ ಸರ್ಜರಿ ಸಕ್ಸಸ್ಫುಲ್ ಆಗೋಯ್ತು. ಡಾಕ್ಟರ್ ಹೇಳಿದ್ರು ಎಲ್ಲ ಸರಿ ಇದೆ ಅಂತೆ. ಈಗ ಅವ್ರು ರೆಸ್ಟ್ ಮಾಡ್ತಿದ್ದಾರೆ. ನೀನು ಮನೇಲಿ ಎಲ್ಲರಿಗೂ ಹೇಳ್ಬಿಡು ಆಯ್ತಾ? ಓಕೆ ಬಾಯ್. ಸರಿ. ನಿಜವಾಗ್ಲೂ ಅಣ್ಣ, ನೀನಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ದುಡ್ಡು ಬೇಕು ತಾನೇ ನಿನ್ಗೆ? ಆದ್ರೆ ಅದಕ್ಕೆ ನೀನು ಇಶಾ ಜೊತೆ ಮದುವೆ ಆಗ್ಬೇಕು. ಅಣ್ಣ, ಊಟ ಎಲ್ಲ ಖಾಲಿ ಆಗೋಗಿದೆ. ನಿಂಗೆ ಹೊಟ್ಟೆ ಹಸಿತಿದ್ಯಾ? ಅಣ್ಣ ರಾತ್ರಿ ಹೊತ್ತು ಹಾಲು ಕುಡಿಯಲ್ಲ ಅಲ್ವಾ? ಹೌದು. ಸೂರಜ್ ಎಲ್ಲಿ? ಹಾ, ಮಾತ್ರೆ ತಗೊಂಡ್ ಬರಕ್ ಹೊರಗೆ ಹೋಗಿದಾನ? ಇಲ್ಲ ಅಮ್ಮ, ಅವನಿಲ್ಲ. ನಾನು ಆಪರೇಷನ್ ಆಗಿದ್ರು ಅವನಿಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಈ ಥರ ಆಗ್ಬಾರ್ದು. ಅಯ್ಯೋ ಅಮ್ಮ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆಯ್ತಾ? ಡಾಕ್ಟರ್ ರೆಸ್ಟ್ ತಗೊಳಕ್ ಹೇಳಿದ್ದಾರೆ ಅಲ್ವಾ? ತಗೊಳ್ಳಿ, ನೀರು ಕುಡೀರಿ. ಬಾಯ್ ತೆಗೀರಿ, ನಿಧಾನಕ್ಕೆ ಬಾಯ್ ತೆಗೀರಿ. ಹಂಗೆ ತಗೊಳ್ಳಿ, ಇನ್ನೊಂಚೂರು ಕುಡೀರಿ. ಹಂಗೆ. ಆಪರೇಷನ್ ಆಗಿರೋದು ನನ್ನ ಮಂಡಿಗೆ. ಆದ್ರೆ ಈ ಬಿಕ್ಕಳಿಗೆ ಏನಕ್ಕೆ ಬರ್ತಿದೆ? ಅಮ್ಮ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ನೀವು ಬೇಗ ಸರಿ ಹೋಗ್ತೀರಾ. ಯಾಕೆ ನನ್ನ ಹಕ್ಕನ್ನ ನನ್ನಿಂದ ಕಿತ್ಕೊಂಡು ಯಾಕೆ ಇನ್ನೊಬ್ರಿಗೆ ಕೊಟ್ಟೆ? ಇಡೀ ಜಗತ್ತಲ್ಲಿ ನನ್ಗಿಂತ ಯಾರು ನಿನ್ನ ಪ್ರೀತಿಸಕ್ ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಯಾಕೆ ನನ್ನ ಬಿಟ್ಟು ಬೇರೆ ಯಾರನ್ನೋ ಮದ್ವೆ ಕರ್ಕೊಂಬಂದೆ? ಯಾಕೆ? ಹೇಳು. ನೀನ್ ಯಾವತ್ತೂ ನನ್ನವನು ಸೂರಜ್, ನನ್ನವನ್ ಮಾತ್ರ. ನಿನ್ನಿಂದ ನನ್ನ ಯಾರು ಕಿತ್ಕೊಳಕ್ಕಾಗಲ್ಲ, ನಮ್ಮನ್ ಯಾರು ದೂರ ಮಾಡಕ್ಕಾಗಲ್ಲ. ಇನ್ನು ಎಷ್ಟು ಕೀಳ್ಮಟ್ಟಕ್ಕೆ ಇಳಿಬೇಕು ಅನ್ಕೊಂಡಿದ್ಯಾ? ಒಂದು ಹುಡುಗಿ ಪರ್ಮಿಷನ್ ಇಲ್ಲದೆ ಅದ್ರ ವಿರುದ್ಧ ಮದುವೆ ಆಗೋದು ಅಂದ್ರೆ ಅದ್ರ ಅರ್ಥ ಏನು ಗೊತ್ತಾ? ಮರ್ತೋಗಿದ್ಯಾ ನೀನು 3 ಜನ ಹೆಣ್ಮಕ್ಳಿಗೆ ಅಣ್ಣ ಅಂತ? ಸೂರಜ್, ಇದು ತಪ್ಪು. ಸೂರಜ್, ಈ ರೀತಿ ಮಾಡ್ಬೇಡ ಪ್ಲೀಸ್ ಸೂರಜ್. ना कहीं से मैं तेरी तरह, कैसी है ये दास्तां
ಮತ್ತವನ್ ಹಾಲ್ ಗ್ಲಾಸ್ ತಗೊಂಡ್ ಹೋದ. ಏನು, ನಿಜವಾಗ್ಲೂ ಹಾಲಿನ ಗ್ಲಾಸ್ ತಗೊಂಡ್ ಹೋದ್ನಾ? ಸನ್ಯಾಸತ್ವ ಮುಗ್ದು ಸಂಸಾರ ಶುರುವಾಗಿದೆ. ಇವಾಗ ನಿಮ್ಮಣ್ಣ ಬ್ರಹ್ಮಚಾರಿಯಾಗಿರಲ್ಲ. ಯಾಕೆ ಹಿಂದೆ ಹೋದೆ? ಬೂಟಾಟಿಕೆ ಬ್ರಹ್ಮಚಾರಿ ನನ್ನನ್ನು ಹಾಳು ಮಾಡೋದಕ್ಕೆ ದುಡ್ಡು ತಗೊಂಡೆ ಅಲ್ವಾ? ಅದಕ್ಕೆ ಬಾ, ಇಷ್ಟ ಬಂದಿದ್ ಮಾಡ್ಕೊ. ಏನ್ ಮಾಡ್ತಾ ಇದೀಯ ನೀನು? ವಾ, ಎಂಥ ನಾಟಕ! ನನ್ ಮೇಲೆ ಕೆಟ್ಟ ದೃಷ್ಟಿ ಹಾಕಕ್ಕಾಗತ್ತೆ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕಾಗಲ್ವಾ? ಯಾವ ಹುಡುಗಿ ಹಣೆಗೆ ಬಲವಂತವಾಗಿ ಸಿಂಧೂರ ಹಚ್ಚಿದ್ಯೋ, ಬಲವಂತವಾಗಿ ಅಗ್ನಿ ಸುತ್ತ ಸುತ್ತಿದ್ಯೋ, ಆ ಹುಡುಗಿ ನಿನ್ನ ಮೊದಲನೇ ರಾತ್ರಿನ ಹೇಗ್ ತಡಿತಾಳೆ ಹೇಳು? ಈ ಬೂಟಾಟ್ಗೆ ಬ್ರಹ್ಮಚಾರಿ ಅನ್ನೋ ಮುಖವಾಡನ ತೆಗೆದು ಹಾಕು. ನಿನಗೆ ಏನ್ ಬೇಕೋ ಅದನ್ನ ಮಾಡ್ಕೋ. ಪ್ಲೀಸ್, ನಿಮ್ ದುಪ್ಪಟ್ಟೆ ಎತ್ಕೊಂಡು ಮೈ ಮುಚ್ಕೊಳ್ಳಿ ಪ್ಲೀಸ್. ಓಹ್, ಇಲ್ಲಂತೂ ಮುಖವಾಡದ ಹಿಂದೆ ಒಂದ್ ಮುಖವಾಡ ಇದೆ. ನಮ್ಮಪ್ಪ ನನ್ನ ನಂಬಿಕೆ ಜೊತೆಗೆ ಆಟ ಆಡಿದ್ರು. ನನ್ ಖುಷಿ, ನನ್ ಕನ್ಸು, ನನ್ನ ಅಸ್ತಿತ್ವ ಜೊತೆ ಆಟ ಆಡಿದ್ರು. ನಾನ್ ನಿನ್ನ ಹಣೆಯಲ್ಲಿ ಎಷ್ಟು ಸಂಕಟ ಬರಿತೀನಿ ಅಂದ್ರೆ ನೀನ್ ಅದರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಈಗ ನಾನು ನಿನ್ನ ಜೀವನದ ಜೊತೆ ಆಟ ಆಡ್ತೀನಿ. ನೀನ್ ಇವಾಗ ನನ್ನ ದೇಹದ ಜೊತೆ ಬಂದ್ ಆಟ ಆಡು. ಬಾ ಬಾ. ಓ, ಅಣ್ಣನ್ ಬ್ರಹ್ಮಚಾರ್ಯತ್ವ ಇವತ್ತಿಗ್ ಮುಗೀತು. ಹಾ, ಈಶಾ ಅಂತೂ ತುಂಬಾ ಸುಂದರವಾಗಿದ್ದಾಳಲ್ಲ. ಅಪ್ಸರೆಗಳ ಮುಂದೆ ದೊಡ್ಡ ದೊಡ್ಡ ಋಷಿ ಮುನಿಗಳ್ದ ನಡಿಲಿಲ್ಲ. ನಮ್ಮಣ್ಣ ಅಂತೂ ಸಾಮಾನ್ಯ ಮನುಷ್ಯ. ಏನ್ ಮಾಡಕ್ಕಾಗತ್ತೆ? ಸುಮ್ನೆ ಇರೆ. ನಡಿ, ಮೊದ್ಲು ಕರ್ಕೊಂಡು ಹೋಗೆ. ನಡಿ. ಒಂದ್ ಹುಡುಗಿ ಗಂಡ್ಸು ಅನ್ನೋ ಮೃಗದ ಮುಂದೆ ಎಷ್ಟು ಅಸಹಾಯಕಳು ಅಂತ ನನಗಿವತ್ತು ಗೊತ್ತಾಯ್ತು. ನೀವು ತಪ್ಪು ತಿಳ್ಕೊತಾ ಇದ್ದೀರಾ, ದಯವಿಟ್ಟು ದೂರ ಹೋಗಿ. ಸಾಕು ಈ ನಾಟಕ. ಹಾಲ್ ತಂದಿದ್ದೆ, ನನಗೆ ಅಷ್ಟ ಹತ್ರ ಬಂದಿದ್ದೆ, ಆಮೇಲೆ ನಾನ್ ತಪ್ಪು ತಿಳ್ಕೊಂಡೆ ಅಂತೀಯ. ನೀವು ದೂರ ಇರಿ ಪ್ಲೀಸ್. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಗೂಂಡಾಗಿರಿ ಮಾಡ್ತೀಯ? ಮಾಡು ಗೂಂಡಾಗಿರಿ. तू ना जरा सा भी मेरी तरह, ना कहीं से मैं तेरी तरह, मिलके भी दोनों है. ಹೌದು, ಗೂಂಡ ನಾನು. ಹೊಡಿತೀನಿ, ಬಡಿತೀನಿ, ಕಿತ್ಕೋತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಧಮ್ಕಿನ ಹಾಕ್ತೀನಿ ನಾನು. ಆದ್ರೆ ಒಂದು ಹುಡುಗಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅರ್ಥ ಆಯ್ತಾ? ನೀನ್ ಇಷ್ಟೆಲ್ಲ ನಾಟಕ ಆಡೋದನ್ನ ನಿಲ್ಸು ಮೊದ್ಲು. एक है आसमां, दोनों ही है, दोनों से जुदा. ನನ್ನನ್ನು ಹಾಳು ಮಾಡೋದಕ್ಕೆ ದುಡ್ಡು ತಗೊಂಡೆ ಅಲ್ವಾ? ಇಷ್ಟ ಬಂದಿದ್ ಮಾಡ್ಕೊ. साथ तू कहाँ मैं कहाँ, तू कहाँ मैं कहाँ, तू कहाँ मैं कहाँ. ನಮ್ಮಪ್ಪ ನನ್ನ ನಂಬಿಕೆ ಜೊತೆಗೆ ಆಟ ಆಡಿದ್ರು. ನೀನ್ ಇವಾಗ ನನ್ನ ದೇಹದ ಜೊತೆ ಬಂದ್ ಆಟ ಆಡು. ದುಡ್ಡು ಬೇಕು ತಾನೇ ನಿನ್ಗೆ? ಆದ್ರೆ ಅದಕ್ಕೆ ನೀನು ಈಶಾ ಜೊತೆ ಮದ್ವೆ ಆಗ್ಬೇಕು. ಸೂರಜ್, ಇದು ತಪ್ಪು. ಸೂರಜ್, ಈ ರೀತಿ ಮಾಡ್ಬೇಡ ಸೂರಜ್. तू ना जरा सा भी मेरी. ಇನ್ನು ಎಷ್ಟು ಕೀಳ್ಮಟ್ಟಕ್ಕೆ ಇಳಿಬೇಕು ಅನ್ಕೊಂಡಿದ್ಯಾ? ನೋಡು, ಗುಲಾಬ್ ಸಿಂಗನ್ ಗುಲಾಮ್ ತನ ನಿನ್ನನ್ನು ಎಷ್ಟು ಕೀಳ್ಮಟ್ಟಕ್ಕೆ ತಂತು ಅಂತ. ನೀನೀಗ ಯಾರಿಗೂ ಮಗನೂ ಅಲ್ಲ, ಯಾರಿಗೂ ಅಣ್ಣನೂ ಅಲ್ಲ. ನೀನೀಗ ಒಬ್ಬ ಗುಂಡ, ಜೀವನ ಪರ್ಯಂತ ಗುಂಡ. ದುಡ್ಡು ಬೇಕು ತಾನೇ ನಿನ್ಗೆ? ದುಡ್ಡು ಬೇಕಲ್ವೇನೋ ನಿನ್ಗೆ? ಕೀಳ್ಮಟ್ಟಕ್ಕೆ ಇಳಿಬೇಕು ನಿಂತ ಅನ್ಕೊಂಡಿದ್ಯಾ? ಕಾಲಲ್ಲೇ ದುಡ್ಡು ನೋಡು, ಸಿಗುತ್ತೆ. ಗುಲಾಬ್ ಸಿಂಗನ್ ಗುಲಾಮ್ ಆದ್ರೆ ತನ ಅದಕ್ಕೋಸ್ಕರ ನಿನ್ನನ್ನು ನೀನು ಎಷ್ಟು ಕೀಳ್ಮಟ್ಟಕ್ಕೆ ತಂತು ಅಂತ. ಈಶಾ ಜೊತೆ ಮದ್ವೆ ಆಗ್ಬೇಕು. ನೀನೀಗ ಯಾರಿಗೂ ಮಗನೂ ಅಲ್ಲ, ಯಾರಿಗೂ ಅಣ್ಣನೂ ಅಲ್ಲ. ನೀನೀಗ ಒಬ್ಬ ಗುಂಡ, ಜೀವನ ಪರ್ಯಂತ ಗುಂಡ.
ಸಾಕಪ್ಪ ಸೂರಜ್. ಹೊರಡೋಣ. ಹಾ ಅಣ್ಣ ಹೇಳು. ಏನು ನೀನ್ ಇಷ್ಟೊಂದು ದೊಡ್ಡವನಾಗೋದಾ? ನೀನ್ ಈ ಅಮ್ಮನ ಹತ್ರನೇ ವಿಷಯ ಮುಚ್ಚಿಡೋಷ್ಟು? ಬಹುಶಃ ತಾಯಮ್ಮಗೆ ಈಶನ್ ಬಗ್ಗೆ ಏನಾದ್ರು ಅದು ತಾಯಮ್ಮ ನಾನು ನಿನ್ಗೆ ಹೇಳ್ಬೇಕಂತ. ಹೇ ಉಡುಪಿ ಶ್ರೀಕೃಷ್ಣ, ನಾ ಸೋತೆ. ನನಗೆಲ್ಲ ಗೊತ್ತಾಗೋಗಿದೆ. ಆಪರೇಷನಿಗಾಗಿರೋ ಎಲ್ಲ ಖರ್ಚುಗಳು ನೀನೇ ತಾನೇ ನೋಡ್ಕೊಂಡಿದ್ದು. ಇಷ್ಟೊಂದು ದುಡ್ಡು ಎಲ್ಲಿಂದ ತಂದ್ಯಪ್ಪ? ತಾಯಮ್ಮಂದು ಇಂಥ ಪರಿಸ್ಥಿತಿಲಿ ಈಶಾ ಬಗ್ಗೆ ಹೇಳೋದು ಸರಿಯಲ್ಲ ಅನ್ಸುತ್ತೆ. ಸರಿ, ಹೇಳಕ್ಕಿಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ. ಆದ್ರೆ ಒಂದ್ಸಲ ಆದ್ರೂ ನೀ ನನ್ನನ್ನು ನೋಡಕ್ ಬಾಪ್ಪ. ನಿನ್ನ ನೋಡ್ಬೇಕು ಅಂತ ತುಂಬಾನೇ ಮನ್ಸಾಗ್ತಿದೆ. ಬರ್ತೀಯ ತಾನೆ? ಹಾ ತಾಯಮ್ಮ, ನಿನ್ನ ನೋಡೋಕ್ಕೆ ನಾಳೆ ಬೆಳಗ್ಗೆನೆ ಬರ್ತೀನಿ. ಬೇಗ ಬಾ ಮಗು.